ನಿನ್ನೆ ಸಾಯಂಕಾಲ ನಾವು ಗಾಡಿಯಲ್ಲಿ ಹೋಗ್ಬೇಕಾದ್ರೆ 2 ನಾಯಿ ಸಿಕ್ಕಾಪಟ್ಟೆ ಅಟ್ಟಿಸ್ಕೊಂಡ್ ಬಂತು. ಆತರ ಏನಾದ್ರು ನಾವು ಗಾಡಿಯಿಂದ ಮೇಲೆ ಸ್ಕಿಡ್ ಆಗಿ ಬಿದ್ದು ಕೈ ಕಾಲು ಮುರ್ಕೊಂಡ್ರೆ ಯಾರ್ ಸರ್ ಹೊಣೆ? ಮ್ಯಾಮ್ ಅಲ್ಲ, ಒಂದ್ ನಿಮಿಷ ಮ್ಯಾಮ್, ಇದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ನಾವು ಇದ್ ಮಾಡ್ತೀವಿ, ಆಕ್ಷನ್ ತಗೊಂತೀವಿ ಅಷ್ಟೇ. ನಾವ್ ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಕ್ ಇದೀವಿ. ಇಲ್ಲಾಂದ್ರೆ ಏನಾದ್ರು ಇನ್ಫಾರ್ಮೇಶನ್ ಬೇಕಾದ್ರೆ ಇನ್ಫಾರ್ಮೇಶನ್ ಕೊಡ್ಬೋದು. ಇನ್ಫಾರ್ಮೇಶನ್ ನಂದಿನಿ ಬೂತ್ ಅಪೋಸಿಟ್ ರೋಡ್ ಅಲ್ಲಿ 2 ನಾಯಿ ಇದೆ ಸರ್, ಒಂದು ಬ್ರೌನ್ ಕಲರ್ ಒಂದು ವೈಟ್ ಕಲರ್. ಓಕೆ, ಅದು ಸಾಕಿರೋ ನಾಯಿ ಅಂತ ಗೊತ್ತಿಲ್ಲ ಅಥವಾ ಬೀದಿ ನಾಯಿ ಅಂತ ನಮ್ಗೆ ಗೊತ್ತಿಲ್ಲ. ನಾವು 2 ವೀಲರ್ ಅಲ್ಲಿ ಹೋಗುವಾಗ ಸಿಕ್ಕಾಪಟ್ಟೆ ಸ್ಪೀಡ್ ಅಲ್ಲಿ ಒಟ್ಟಿಸ್ಕೊಂಡ್ ಬಂತು. ಅಲ್ಲಿ ಓಡಾಡಕ್ಕೆ ಆಗ್ತಿಲ್ಲ, ರೋಡಿಂದ ನಾವು ಯೂಸ್ ಮಾಡಕ್ ಆಗ್ತಿಲ್ಲ. ಯಾವ್ದು ಗಾಡಿ ನೋಡಿ ಒಂದ್ ನಿಮಿಷ, ನಾವು ಸ್ಟ್ರೀಟ್ ಡಾಗ್ ಅಂದ್ರೆ ಬೇರೆ ಆಂಟಿ ರೇಬಿಸ್ ವ್ಯಾಕ್ಸಿನ್ ಕೊಡ್ತೀವಿ, ಆಮೇಲೆ ಅಂದ್ರೆ ಬರ್ತ್ ಕಂಟ್ರೋಲ್ ವ್ಯಾಕ್ಸಿನೇಷನ್ ಆಗುತ್ತೆ. ಅದನ್ನ ಬಿಟ್ರೆ ನಾವು ಬೇರೆ ಏನೋ ಮಾಡಕ್ಕಲ್ಲ. ಇಲ್ಲ ಬೇರೆ ಏನಾದ್ರು ನಿಮ್ಗೆ ಸಮಸ್ಯೆ ಇದ್ರೆ ನಿಯರೆಸ್ಟ್ NGO ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ಮ್ಯಾಮ್. ನಿಯರೆಸ್ಟ್ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ಇಲ್ಲಿ ಯಾರಿದ್ದಾರೆ ಮ್ಯಾಮ್? NGO ಇರ್ತಾರೆ, ಅದು ಅವ್ರು ಇದೆಲ್ಲ ನಮ್ಮ ಹತ್ರ ಇರಲ್ಲ. NGO ಅವ್ರನ್ನ ನಂಬರ್ ಇಂದ ಕೊಡ್ಬೋದಾ? ಇಲ್ಲ ಮ್ಯಾಮ್, ಅವ್ರ ನಂಬರು ನಮ್ಮ ಹತ್ರ ಇರಲ್ಲ. ನಾವು ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಹೆಂಗ ಮತ್ತೆ ಸರ್ವಿಸ್ ನಂಬರ್ ಅಂತಾನೆ ನಾನು ನಿಮ್ಗೆ ಫೋನ್ ಮಾಡೋದು. ಅಲ್ಲ, ವ್ಯಾಕ್ಸಿನ್ ಕೊಡೋದು ಬೀದಿನಾಗಳು ಓಕೆ, ಅದು ನೀವು ಎಷ್ಟು ಜನ ಕೊಟ್ಟಿದ್ರೆ ಏನೋ ಅದು ಲೆಕ್ಕನೂ ಇಲ್ಲ, ಏನೂ ಗೊತ್ತಿಲ್ಲ. ಪ್ರತಿಯೊಂದು ವಾರ್ಡ್ಗೂ ನೀವೇನು ಎಲ್ಲಾ ನಾಯಿಗಳು ಕೊಟ್ಟಿದ್ದೀರಂತ ಅನ್ಸುತ್ತಾ? ಇಲ್ಲ. ಬಟ್ ಈಗ ಗಾಡಿಯಲ್ಲಿ ಹೋಗುವಾಗ ಅಟ್ಟಿಸ್ಕೊಂಡ್ ಬಂದು ಬಿದ್ದು ಕೈಕಾಲು ಮುರ್ಕೊಂಡ್ರೆ ಯಾರು ಹೊಣೆ ಅಂತ ಕೇಳ್ತಾ ಇರೋದು. ಇದಕ್ಕೇನು ನಿಮ್ದಲ್ಲಿ ಆನ್ಸರ್ ಇಲ್ವಾ? ಆನ್ಸರ್ ಇದ್ರೆ ನಮ್ಗೆ ಹೇಳಿ. ಆನ್ಸರ್ ನಮ್ಗಿಲ್ಲ, ಗೊತ್ತಿಲ್ಲ, ನಮ್ ಜವಾಬ್ದಾರಿ ಅಲ್ಲ ಅಂತ ಹೇಳಿ. ಹೌದು ಮ್ಯಾಮ್, ನಮಗ್ ಗೊತ್ತಿಲ್ಲ. ಅದು ಗೊತ್ತಿದ್ರೆ ನಾವ್ ಹೇಳ್ತಾ ಇದ್ವಿ. ಈಗ ಯಾರು ಬೀದಿ ನಾಯಿಗಳಿಂದ ಬಿದ್ದು ಪೆಟ್ ಮಾಡ್ಕೊಂಡ್ರೆ ಅದು ನಿಮ್ ಜವಾಬ್ದಾರಿ ಅಲ್ಲ ಅಲ್ವಾ BBMP ಇಂದ? ಇಲ್ಲ ಮ್ಯಾಮ್, ಇದಕ್ ಬರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಲ್ಲ, ಅದಕ್ ಬರಲ್ಲ ಇದಕ್ ಬರಲ್ಲ ಅಂತ ಅಲ್ಲಿ ಸ್ಪಷ್ಟವಾಗಿ ಆನ್ಸರ್ ಮಾಡಿ. ಯಾರು ಬೀದಿ ನಾಯಿಯಿಂದ ಬಿದ್ದು ಕೈಕಾಲು ಮುರ್ಕೊಂಡ್ರೆ ಅದು BBMP ಜವಾಬ್ದಾರಿ ಅಲ್ಲ ಅಲ್ವಾ? ಮ್ಯಾಮ್, ಟೋಟಲ್ BBMPನೇ ಇದ್ ಮಾಡಕ್ ಆಗಲ್ಲ ನಾನು. ಮತ್ತೆ ನನಗೆ ನಿಮ್ಗೆ ಸರ್ವಿಸ್ ಕಸ್ಟಮರ್ ಫೋನ್ ಮಾಡಿ ಎಮರ್ಜೆನ್ಸಿ ತುರ್ತು ಸೇವೆಗಾಗಿ ಅಂತಿತ್ತು. ನಾನು ನಿಮ್ಗೆ ಕನೆಕ್ಟ್ ಮಾಡಿದೆ, ಯಾಕಂದ್ರೆ ನಾವು ಹೋಗಿ ಕೈ ಕಾಲು ಮುರ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಯಾರ್ ಜವಾಬ್ದಾರಿ? ಅಷ್ಟು ಸ್ಪೀಡ್ ಆಗಿ ಅಟ್ಟಿಸ್ಕೊಂಡ್ ಬರ್ತಾ ಇದೀವಿ ನಾಯಿಗಳು. ನೀವು ಕಂಪ್ಲೇಂಟ್ ರೈಸ್ ಮಾಡ್ಬೋದು, ಅಲ್ಲಿ ಬಂದು ವೆರಿಫಿಕೇಶನ್ ಮಾಡ್ಬೋದು, ಯಾವ್ದು ನಾಯಿ ಏನು ಅಂತೆಲ್ಲ ವಿಚಾರಿಸ್ಕೊಂಡ್ ಮಾಡ್ಬೋದಲ್ಲ. ಯಾಕಂದ್ರೆ ಗೌರ್ಮೆಂಟ್ ಅದಕ್ಕೋಸ್ಕರ ಅಂತ ಫಂಡ್ ರಿಸರ್ವ್ ಇಟ್ಟಿದೆ ಅಲ್ವಾ, ಅದು ಗೌರ್ಮೆಂಟ್ ಅಲ್ಲಿ. ಅದೇ ಮ್ಯಾಮ್, ಅದನ್ನೇ ಹೇಳ್ತಾ ಇದೀನಿ. ಬೇರೆ ಆಂಟಿ ರ್ಯಾಬಿಸ್ ವ್ಯಾಕ್ಸಿನೇಷನ್ ಕೊಡ್ತಾರೆ ಅಷ್ಟೇನೆ, ನಾಯಿ ಶಿಫ್ಟಿಂಗ್ ಅಲ್ಲ ಆಪ್ಷನ್ ಇಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಓಕೆ, ಅದು ಆಪ್ಷನ್ ಇಲ್ಲ ಅಂದ್ರೆ ಈಗ ಅಟ್ಟಿಸ್ಕೊಂಡ್ ಬಂದ್ರೆ ಏನ್ ಮಾಡ್ಬೇಕು? ನಿಮ್ ಗೌರ್ಮೆಂಟ್ ನೀವು ಕ್ವಶನ್ ಮಾಡ್ಬೇಕಲ್ಲ, ಕಸ್ಟಮರ್ಸ್ ಹಿಂಗ್ ಫೋನ್ ಮಾಡ್ತಾ ಇದಾರಂತ. ಈಗ ಅಟ್ಟಿಸ್ಕೊಂಡ್ ಬರ್ತಾ ಇದೆ ನಾಯಿಗಳು, ಓಡಾಡಕ್ ಡಿಸ್ಟರ್ಬ್ ಆಗ್ತಾ ಇದೆ ಅಂದ್ರೆ ಏನ್ ಮಾಡ್ಬೇಕು? ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು? ಅರ್ಥ ಆಯ್ತು ಮ್ಯಾಮ್. ನಿಯರೆಸ್ಟ್ NGO ಕಾಂಟ್ಯಾಕ್ಟ್ ಮಾಡಿ ಅಂತ ಅದನ್ನ ಹೇಳಿದೆ. ಇರ್ಬೇಕಲ್ವಾ? ಕಸ್ಟಮರ್ಸ್ ನಮ್ಗೆ ಹೆಂಗ್ ಗೊತ್ತಿರುತ್ತೆ? ನಾವು ನಿಮ್ಗೆ ಕಾಲ್ ಮಾಡಿರ್ತೀವಿ, ಆ ಡೀಟೇಲ್ಸ್ ನೀವು ಕೊಡ್ಬೇಕಲ್ವಾ ಯಾರು ಹಿಂಗ್ ಕಂಪ್ಲೇಂಟ್ ಮಾಡಿದವ್ರಿಗೆ? ಈಗ ನೀವೇ ಹುಡ್ಕೊಂಡು ಹೋಗಿ ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ NGOದು? ಯಾವ NGO ಏನ್ ಕತೆ ಫಸ್ಟ್ ನಿಮ್ ಕಡೆ ಇದಿರ್ಬೇಕಲ್ಲ, ಆನ್ಸರ್ ಮಾಡೋದು ಇರ್ಬೇಕಲ್ವಾ? ಹಲೋ, ಹೇಳಿ ಮ್ಯಾಮ್. ನಮ್ದ್ರಲ್ಲಿ ಬೇರೆ ಏನು ಆಪ್ಷನ್ ಇಲ್ಲ ಮ್ಯಾಮ್, ನೀವು NGO ಅವ್ರಿಗೇನೆ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ. ನೀವು ಯಾವ NGO ಅಂತ ಕೇಳ್ತಾ ಇದ್ರೆ, ರುದ್ರಾಶ್ರಮ NGOನ ಅಥವಾ ಯಾವ BBMP NGOನ, ಹಾಸ್ಪಿಟಲ್ ಯಾವ NGO ಅಂತ ಕೇಳ್ಬೇಕು ನಾವು? ರೆಸ್ಕ್ಯೂ ಟೀಮ್ ಅವ್ರು ಮ್ಯಾಮ್. ಅದು ಎಲ್ಲಿರುತ್ತೆ ಆಫೀಸು? ಅದು ನಮಗೆ ಇನ್ಫಾರ್ಮೇಶನ್ ಇಲ್ಲ ಮ್ಯಾಮ್, ನೀವು ಗೂಗಲ್ ಚೆಕ್ ಮಾಡ್ಬೇಕು. ಸೇವೆಗಾಗಿ ಸಂಪರ್ಕಿಸಿ ಅಂದ್ರೆ ಏನ್ ಯೂಸ್ ಹೇಳಿ? ನೀವೇ ಹೇಳಿ, ಏನಿಗೆ ತುರ್ತು ಸೇವೆಗಾಗಿ ನಾನು ನಿಮ್ಗೆ ಸಂಪರ್ಕ ಮಾಡ್ಬೇಕು? ಮ್ಯಾಮ್, ಇದು ಸ್ಟ್ರೀಟ್ ಲೈಟ್ ಏನಾದ್ರು ಹೋಗಿದ್ರೆ ಇದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಗೌರ್ಮೆಂಟ್ ಅಲ್ಲಿ ಮ್ಯಾಮ್, ಇವಾಗ ನಿಮ್ ಕಂಪ್ಲೇಂಟ್ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳಕ್ ಆಪ್ಷನ್ ಇದ್ದಿದ್ರೆ ನಾವ್ ಮಾಡ್ತಾ ಇದ್ದೆ ಮ್ಯಾಮ್. ನನ್ನ ಕ್ವಶನ್ ಅದೇ. ಇವಾಗ ತುರ್ತು ಇದಕ್ಕಾಗಿ ಸಂಪರ್ಕ ಮಾಡಿ ಅಂತ ಲ್ಯಾಂಡ್ಲೈನ್ ಹೆಲ್ಪ್ ಲೈನ್ ನಂಬರ್ ಕೊಡ್ತೀರಿ. ನಮ್ಗೆ ಎಮರ್ಜೆನ್ಸಿ ಇದೆ, ನಾಯಿ ಓಡಾಡ್ತಾ ಇದೆ, ನಮ್ಗೆ ಡಿಸ್ಟರ್ಬ್ ಆಗ್ತಿದೆ ಅಂತ ನಾವು ಕಸ್ಟಮರ್ ಕೇರ್ ಫೋನ್ ಮಾಡಿದ್ರೆ ನೀವು ನಮ್ಮ ಹತ್ರ ಆಪ್ಷನ್ ಇಲ್ಲ, ನಮ್ಮ ಹತ್ರ ಈ ಆನ್ಸರ್ ಇಲ್ಲ ಅಂದ್ರೆ, ನಾವ್ NGO ನಂಬರ್ ಇಲ್ಲ ಅಂದ್ರೆ, ಮತ್ ಸುಮ್ನೆ ಧರ್ಮಕ್ ನಿಮ್ಗೆ ಸಂಬಳ ಕೊಡ್ತಾ ಇರೋದು ಗೌರ್ಮೆಂಟು ಅಲ್ವಾ? ಕೆಲ್ಸಾನೇ ಇಲ್ಲಲ್ಲ ನಿಮ್ಗೆ ಆನ್ಸರ್. ಮತ್ತೆ ನೀವು ಏನು ಇದನ್ನ ಮಾಡ್ತಾ ಇಲ್ಲಲ್ಲ, ಸಾಲ್ವ್ ಮಾಡ್ತಾ ಇಲ್ಲಲ್ಲ ಪ್ರಾಬ್ಲಮ್ಸ್. ಈ ಕಡೆ NGO ನಂಬರ್
ಹೌದು ಮ್ಯಾಮ್, ಇದಿದ್ರೆ ನಾನು ಮಾಡ್ತಾ ಇದ್ದೆ, ಇವಾಗ ಇಲ್ಲ ಅಂದ್ಮೇಲೆ ನಾನೇನ್ ಮಾಡಕ್ಕಾಗುತ್ತೆ ಹೇಳಿ? ನಾ ಬೇರೆ ಕಂಪ್ಲೇಂಟ್ ಒಂದ್ ನಿಮಿಷ ಕೇಳಿ, ಕಸ್ಟಮರ್ಸ್ ಹಿಂಗ್ ಕೇಳ್ತಾ ಇದಾರಂತ ನಿಮ್ ಹೈಯರ್ ಆಫೀಸರ್ ಯಾರಿದ್ದಾರೆ ಮೇಲ್ಗಡೆ ಯಾರು ಬರ್ತಾರೆ ಅವ್ರು ಹೋಗಿ ಕೇಳಿ. ಇದು ಕಾಲ್ ರೆಕಾರ್ಡ್ ಇರುತ್ತಲ್ವಾ ನಿಮ್ ಹತ್ರ? ಹೌದು ಮ್ಯಾಮ್. ಈ ಕಾಲ್ ರೆಕಾರ್ಡ್ ಹೋಗಿ ಕೇಳಿಸಿ ಅವ್ರಿಗೆ. ಮತ್ತೆ ಏನ್ ಕೆಲಸ ಮಾಡಕ್ ಇರ್ತೀರ ಹೇಳಿ? ಜನಕ್ಕೆ ಹೆಲ್ಪ್ ಆಗಿಲ್ಲ ಅಂದ್ರೆ ನನ್ನ ಹತ್ರ ರೆಕಾರ್ಡ್ ಇದೆ, ನಿಮ್ ಹತ್ರ ಮಾತಾಡಿರೋದು ನಿಮ್ ಹತ್ರನೇ ಇರುತ್ತಲ್ವಾ? ನೀವು ಜನಕ್ಕೆ ಹೆಲ್ಪ್ ಮಾಡಕ್ ಆಗಿಲ್ಲ ಅಂದ್ರೆ ಮತ್ತೆ ಏನಕ್ಕೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದೀರಾ? ನೀವು NGO ನಂಬರ್ ಇಲ್ಲ ಅಂತೀರಿ, ಅಲ್ಲಿ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ, ಜವಾಬ್ದಾರಿ ಗೊತ್ತಿಲ್ಲ ಅಂತೀರಿ. ನಾವು ಒಂದ್ ನಿಮಿಷ, ನಮ್ಮ ಹತ್ರ ಇನ್ಫಾರ್ಮೇಶನ್ ಇದ್ರೆ ಒಂದ್ ನಿಮಿಷ, ನಮ್ಮ ಹತ್ರ ಇನ್ಫಾರ್ಮೇಶನ್ ಇದ್ರೆ ಕೊಡ್ಬೋದು ಮ್ಯಾಮ್, ಇಲ್ಲ ಅಂದ್ಮೇಲೆ ನಾವೇನ್ ಮಾಡಕ್ಕಾಗುತ್ತೆ ಹೇಳಿ? ಮತ್ತೆ ಇನ್ನೇನ್ ಇನ್ಫಾರ್ಮೇಶನ್ ಇದೆ ಹೇಳಿ? ಈಗ ನಾಯಿ ಅಟ್ಟಿಸ್ಕೊಂಡ್ ಬರ್ತಾ ಇದೆ, ನಾವು ಡಿಸ್ಟರ್ಬ್ ಆಗ್ತಿದೆ ಅಂತ ನಿಮ್ಗೆ ಕಂಪ್ಲೇಂಟ್ ಮಾಡ್ತಾ ಇದೀವಿ, ಆಯ್ತಾ? ನಾವಾಗೆ ನಾಯಿ ಹೊಡಿಯಕ್ಕಾಗುತ್ತಾ? ಅಥವಾ ನಾಯಿ ನಾವು ಬಿದ್ದು ಕೈಕಾಲು ಮುರ್ಕೊಂಡು ಅಡ್ಮಿಟ್ ಆಗೋಕ್ಕಾಗುತ್ತಾ? ಮ್ಯಾಮ್ BBMP ಅಂದ್ರೆ ಎಲ್ಲಾನು ಅದಕ್ಕೆ ಬರಲ್ಲ ಮ್ಯಾಮ್. ಒಂದ್ ನಿಮಿಷ, ಅದು ಸ್ಟ್ರೀಟ್ ಆಗಿದ್ರೆ ಬೇಕಾದ್ರೆ ನೀವು NGO ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರು, ಇಲ್ಲಾಂದ್ರೆ ಪೆಟ್ ನಾಯಿ ಅಂದ್ರೆ ಓನರ್ ಯಾರು ಇರ್ತಾರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ. ಅದು ನೀವು ಎನ್ಕ್ವೈರಿ ಮಾಡ್ಬೇಕು, ನಾವ್ ಹೆಂಗ್ ಎನ್ಕ್ವೈರಿ ಮಾಡಕ್ಕಾಗುತ್ತೆ? ನಾವು ಹೋಗಿ ಅಲ್ಲಿ ಕೇಳ್ರೆ ನಾವ್ ಏನಂತ ಐಡೆಂಟಿಫೈ ಮಾಡ್ಬೇಕು? ನಿಮ್ ನಾಯಿ ಬಗುಳ್ತಿದಂತ ಮನೆ ಕೇಳ್ಕೊಂಡ್ ಬರ್ಬೇಕಾ? ನಾವ್ ಜಗಳ ಮಾಡ್ಕೋಬೇಕಾ? ಸಾರ್ವಜನಿಕರಾಗಿ ನಾವ್ ಜಗಳ ಮಾಡ್ಕೊಂಡ್ ಕುತ್ಕೋಬೇಕಾ ನಾವ್ ಕೇಳ್ಕೊಂಡು? ನಿಮ್ ಕಡೆಯಿಂದ ನಿಮ್ ಟೀಮಿನಿಂದ ಬಂದವರು ಪೆಟ್ ಮನೇಲಿ ಸಾಕಿರೋ ನಾಯಿ ಇದ್ರೆ ಒಳಗಡೆ ಕಟ್ಕೋಬೇಕು. ಬೇರೆಯವ್ರು ಡಿಸ್ಟರ್ಬ್ ಆದ್ರೆ, ಬೇರೆಯವ್ರ ಪ್ರಾಣಕ್ಕೆ ಏನಾದ್ರು ಅಪಾಯ ಆದ್ರೆ ಅದು ನೀವು ಬಂದು ಏನಾದ್ರು ಆಪ್ಷನ್ ಇದ್ರೆ ನಾವು ಮಾಡ್ತಾ ಇದ್ದೇವೆ ಮ್ಯಾಮ್. ನಾನು ಇವಾಗ ಏನ್ ಮಾಡಕ್ ಆಗುತ್ತೆ ಹೇಳಿ? ಅಲ್ಲ, ಇವಾಗ ನಿಮ್ ಹೈಯರ್ ಆಫೀಸ್ಗೆ ಕನೆಕ್ಟ್ ಮಾಡಕ್ ಆಗುತ್ತಾ ನೋಡಿ, ಅದಾರ ಮಾಡಿ. ಹಲೋ, ನಿಮ್ ಹೈಯರ್ ಆಫೀಸ್ಗೆ ಕನೆಕ್ಟ್ ಮಾಡಕ್ ಆಗುತ್ತಾ ನೋಡಿ, ನಿಮ್ ಆಫೀಸರ್ ಕನೆಕ್ಟ್ ಮಾಡಿ, ನಿಮ್ ಇನ್ಚಾರ್ಜ್ ಯಾರಿದಾರೋ. ಇಲ್ಲ ಮ್ಯಾಮ್, ನಾವು ಒಂದ್ ನಿಮಿಷ, ನಾನು ಯಾರಿಗೂ ಕಾಲ್ ಕನೆಕ್ಟ್ ಮಾಡಕ್ ಆಗುದಿಲ್ಲ ಮ್ಯಾಮ್. ಅಟ್ಲೀಸ್ಟ್ ಅವ್ರ ನಂಬರ್ ಕೊಡಿ, ನಿಮ್ ಆಫೀಸರ್ ನಂಬರು. ಯಾವ ಆಫೀಸರ್ ನಂಬರ್ ಕೊಡ್ಬೇಕಾಗುತ್ತೆ ಮ್ಯಾಮ್? ಅಲ್ಲ, ನಿಮ್ಗೆ ಇನ್ಚಾರ್ಜ್ ಯಾರು? ಇದಕ್ಕೆಲ್ಲ ಸಂಬಂಧಪಟ್ಟವ್ರು ಯಾರು ಬರ್ತಾರೆ ಇನ್ಚಾರ್ಜು? ಮ್ಯಾಮ್ ಅದಕ್ಕೇನೆ ಇದಕ್ಕೆಲ್ಲ ಸಂಬಂಧಪಟ್ಟಿದ್ದು NGO ಆಫೀಸಿಗೆ ಬರುತ್ತೆ. ಐತ್ರಿ, ಅಯ್ಯೋ ನಮ್ಗೆ NGO ಆಫೀಸ್ ನಂಬರ್ ಕಳಿಸಿ ಹೇಳಿ. ಹೌದು ಮ್ಯಾಮ್, ಅದು ಇನ್ಫಾರ್ಮೇಶನ್ ನಮ್ಮ ಹತ್ರ ಇಲ್ಲ, ಸೊ ಅದಕ್ಕೋಸ್ಕರ. ನೀವೇ ಗೌರ್ಮೆಂಟ್ ಅಲ್ವಾ? ಗೌರ್ಮೆಂಟ್ ಅಲ್ವಾ ನಿಮ್ದು? ಹೌದು ಮ್ಯಾಮ್. ಮತ್ತೆ ಏನಕ್ಕೆ ಕೆಲಸ ಮಾಡ್ತಾ ಇದ್ದೀರಾ ನೀವು? ಇನ್ಫಾರ್ಮೇಶನ್ ಇಟ್ಕೊಳ್ಳಾರ್ದೆ ಏನ್ ಕೆಲಸ ಮಾಡ್ತೀರಾ? ಟೈಮ್ ಪಾಸ್ ಮಾಡಿ ಹೋಗ್ತಿದ್ದೀರಾ ದಿನ ಬಂದು? ಮ್ಯಾಮ್ ಒಂದ್ ನಿಮಿಷ, ಇದು ಸ್ಟ್ರೀಟ್ ಲೈಟ್ ಬಗ್ಗೆನೋ, ಒಂದ್ ನಿಮಿಷ, ಸ್ಟ್ರೀಟ್ ಲೈಟ್ ಬಗ್ಗೆನೋ ಇಲ್ಲ ಗಾರ್ಬೇಜ್ ಇಂದ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಮೆಜಾರಿಟಿ ಅದೇ ಸ್ಟ್ರೀಟ್ ಪ್ರಾಬ್ಲಮ್ ಬರೋದು. ಅದು MLAಗಳಿದ್ದಾರೆ, ಅಲ್ಲ ಲೋಕಲ್ ಲೀಡರ್ಸ್ ಇರ್ತಾರೆ, MLAಗಳು ಇರ್ತಾರೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಸ್ಟ್ರೀಟ್ ಲೈಟ್ ಅಥವಾ ಗಾರ್ಬೇಜ್ ಇಂಪಾರ್ಟೆಂಟ್ ಅಲ್ಲ. MLA ಅವ್ರ ಗಮನಕ್ಕೆ ಬಂದ್ರೆ MLA ಕ್ಲಿಯರ್ ಮಾಡ್ಕೊಡ್ತಾರೆ. ನಮಗೀಗ ನಾಯಿ ಬಾಗಿಲಿದ್ರೆ ಅದಿದ್ ಬಂದ್ರೆ ನಾವು ಕಂಪ್ಲೇಂಟ್ ಮಾಡ್ಬೇಕಾಗಿದ್ದು ನಿಮಗೆ. ಇದು ಮೇನ್ ಇಂಪಾರ್ಟೆಂಟ್. ಇದನ್ನ ಬಿಟ್ಬಿಟ್ಟು ನೀವು ಇಂಪಾರ್ಟೆಂಟ್ ಅಂದಿದೆ, ಇಂಪಾರ್ಟೆಂಟ್ ಆಗಲ್ಲ ಮ್ಯಾಮ್. ನಾವ್ ಹೇಳಿದ್ದಲ್ಲ ರೀ, ಜನಸಾಮಾನ್ಯ ಓಡಾಡೋರಿಗೆ ನಾಯಿ ಬಗುಳ್ತಾ ಇದೆ, ಎಷ್ಟೋ ಜನ ಬಿದ್ದು ಪೆಟ್ ಮಾಡ್ಕೋತಾ ಇದಾರೆ. ಜನಕ್ಕೆ ಜೀವಕ್ಕೆ ಬೆಲೆ ಇಲ್ವಾ? ನಿಮ್ಗೆ ಗಾರ್ಬೇಜ್ ಲೈಟ್ ಒಂದು ಇಂಪಾರ್ಟೆಂಟ್ ನಿಮಗೆ? ಅಲ್ಲ, ಯಾರಾದ್ರೂ ಬಿದ್ದು ಕೈಕಾಲ್ ಮುರ್ಕೊಂಡ್ರೆ ಇಂಪಾರ್ಟೆಂಟ್ ಅಲ್ಲ ನಿಮಗೆ, ಆಯ್ತಾ? ನಿಮ್ಗೆ ಯಾರು ಕಸದ್ದು ಲೈಟ್ ಮಾತ್ರ ಇಂಪಾರ್ಟೆಂಟ್ ಆಗಿದ್ರೆ ಅದಕ್ಕೋಸ್ಕರ ಮಾತ್ರ ನಿಮ್ ಸರ್ವಿಸ್ ಲೈನ್ ಇದೆ ಅಲ್ವಾ? ಮ್ಯಾಮ್ ನಾನು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಿಲ್ಲ. ಅಲ್ಲ, ನೀವು ಮೆನ್ಷನ್ ಮಾಡಿದ್ರಿ. ಒಂದ್ ನಿಮಿಷ, ನೀವೇನ್ ಮೆನ್ಷನ್ ಮಾಡಿದ್ರಿ? ನಿಮಗ್ ಬೇಕಾಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ನಿಮಿಷ ಮ್ಯಾಮ್, ನಾನು ಇಂಪಾರ್ಟೆಂಟ್ ಅಂತ ಹೇಳಿಲ್ಲ, ಮೆಜಾರಿಟಿ ಈ ಕಂಪ್ಲೇಂಟೇ ಬರೋದು ಅಂತ ಹೇಳಿದ್ದು. ಮೆಜಾರಿಟಿ ಆ ಕಂಪ್ಲೇಂಟ್ ನೀವು ರೆಕಾರ್ಡ್ ಒಂದ್ಸಲ ತೆಗೆದು ನೋಡಿ, ಯಾಕೆ ಉಲ್ಟಾ ಮಾತಾಡ್ತೀರಾ? ನೀವು ಕೊಟ್ಟಿರೋ ಕಂಪ್ಲೇಂಟ್ ಇಂಪಾರ್ಟೆಂಟ್ ಆಗಲ್ಲ ಮೇಡಮ್ ಅಂತಂದ್ರಿ. ಅಂದ್ರೆ ನಿಮ್ಗೆ ಜೀವ ಹೋಗೋದು ಯಾವ್ದು ಇಂಪಾರ್ಟೆಂಟ್ ಆಗಲ್ಲ, ಬರೀ ಸ್ಟ್ರೀಟ್ ಲೈಟ್ ಕಸದ್ದು ಮತ್ತೊಂದು ಮಾತ್ರ ನಿಮ್ಗೆ ಈಸಿ ಆಗೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಕಸ ಇಲ್ಲಂದ್ರೆ ಹೇಳಿ, ಕಸದ್ದು ಪ್ರಾಬ್ಲಮ್ ಲೈಟ್ ಪ್ರಾಬ್ಲಮ್ ಆದ್ರೆ MLA ಅವರು ಸಾಲ್ವ್ ಮಾಡ್ಕೊಡ್ತಾರೆ. ಅದಕ್ಕೆ ಸರ್ವಿಸ್ ಲೈನ್ ಏನ್ ಬೇಕಾಗಿಲ್ಲ, ನಿಮ್ ಸರ್ವಿಸ್ ಸೆಂಟರ್ ಬೇಕಾಗಿಲ್ಲ. ಗೌರ್ಮೆಂಟ್ ಏನ್ ಸುಮ್ನೆ ಯಾರ್ದೋ ದುಡ್ಡು ಟ್ಯಾಕ್ಸ್ ತಂದು ನೀವು ಸಂಬಳ ಕೊಟ್ಟು ಇಟ್ಕೊಳ್ಬೇಕಾಗಿದ್ದು ಏನಿಲ್ಲ ಇಲ್ಲಿ, ಆಯ್ತಾ? ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾದ್ರೆ ಮಾತ್ರ ನೀವು ಆನ್ಸರ್ ಮಾಡಕ್ ಫೋನ್ ಪಿಕ್ ಮಾಡಿ, ಇಲ್ಲಾಂದ್ರೆ ನಮ್ ಸರ್ವಿಸ್ ಇಲ್ಲ ಅಂತ ಕ್ಲೋಸ್ ಮಾಡಿಸಿ. ಈ ತರ ಸುಮ್ನೆ ಫೋನ್ ಎತ್ಕೊಂಡು ಟೈಮ್ ಏನಕ್ಕೆ ಮಾಡ್ತೀರಾ ಹೇಳಿ? ನಿಮ್ಗೊಂದು ಸೊಲ್ಯೂಷನ್ ಕೊಡಕ್ ಆಗ್ತಿಲ್ಲ. ಏನ್ ಮಾಡ್ಬೇಕಂದ್ರೆ NGO ಹೋಗು ಅಂತೀರಾ, ಅಥವಾ ಹೈಯರ್ ಆಫೀಸರ್ ನಂಬರ್ ಕೊಡೋದ್ರೆ ಇಲ್ಲ ಅಂತೀರಿ. ಮತ್ತೆ ಏನಕ್ಕೆ ಕೂತಿದ್ದೀರಿ ನೀವು ಆ ಪ್ಲೇಸ್ ಅಲ್ಲಿ? ನಂಗೆ ಅರ್ಥ ಆಗ್ತಿಲ್ಲ. ಒಂದ್ ನಿಮಿಷ ಮ್ಯಾಮ್, ಇನ್ಫಾರ್ಮೇಶನ್ ಇದ್ರೆ ಕೊಡ್ಬೋದು. ಆ ಇನ್ಫಾರ್ಮೇಶನ್ ಇವಾಗ ಕೊಡು ಅಂತ ಹೇಳಿದ್ರೆ ನಮಗ್ ಕೊಡ್ಬೋದು, ಇಲ್ಲ ಅಂದ್ಮೇಲೆ ನಾವೇನು ಮಾಡಕ್ಕಾಗಲ್ಲ. ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ನೀವು ಆಕ್ಚುಲಿ ಕೇಳ್ಬೇಕು. ನಿಮ್ ಹೈಯರ್ ಆಫೀಸರ್ ಈ ತರ ಕಸ್ಟಮರ್ ಫೋನ್ ಮಾಡ್ತಾ ಇದಾರೆ, ಕೇಳ್ತಾ ಇದ್ರು ಅಂತ ಹೇಳ್ಬೇಕು. ಇದೇ ಬೇಸಿಕ್ ಇನ್ಫಾರ್ಮೇಶನ್ ಇಲ್ಲ
ಒಂದ್ ನಿಮಿಷ ಬೇಸಿಕ್ ಅಂತ ಇಲ್ಲ, ಇವಾಗ ನಾವು ಅದನ್ನ ಹೇಳಿದೀವಿ, ಅವರು ಇಲ್ಲ ಅಂತಾನೆ ಹೇಳಿದ್ದಾರೆ. ಇಲ್ಲ ಅಂದ್ಮೇಲೆ ನಾವೇನು ಮಾಡಕ್ಕಾಗಲ್ಲ ಮ್ಯಾಮ್. ಹೌದಾ, ಅವ್ರು ಇಲ್ಲ ಅಂತ ಅಂದಿದಾರಾ? ಹೌದು ಮ್ಯಾಮ್. ಹಾ, ಓಕೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಕಾಲಿಂಗ್ ಫಾರ್ ಅವರ್ ನಂಬರ್.